ಪಾಠ 16 ಕಟ್ಟಬೊಮ್ಮು. ಕೃತಿಕಾರರ ಪರಿಚಯ. ಕವಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ. ಜನನ 1944 ಮೇ 11. ಸ್ಥಳ ಬೆಂಗಳೂರು. ರಚನೆ ಅಜೇಯ, ಅದಮ್ಯ, ರುಧಿರಾಭಿಷೇಕ, ವಿಶಿಷ್ಟ, ಮಹಾಸಾಧಕ ಕಾದಂಬರಿಗಳು. ಸಿಡಿಮದ್ದು ನೆತ್ತರು ನೇಣುಗಂಬ ಕೃತಿಯು 18 ಸ್ವಾತಂತ್ರ್ಯ ಯೋಧರ ಕುರಿತಾದ ವ್ಯಕ್ತಿ ಚಿತ್ರಣಗಳನ್ನು ಒಳಗೊಂಡಿದೆ. ಆಕರ ಗ್ರಂಥ. ಪ್ರಸ್ತುತ ಬರೆಹವನ್ನು ಬಾಬು ಕೃಷ್ಣಮೂರ್ತಿಯವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಪ್ರಶ್ನೆಗಳು. 1 ವಾಕ್ಯ. ಕಟ್ಟಬೊಮ್ಮುವಿನ ಹೆಸರಿನ ಅರ್ಥವೇನು? ಕಟ್ಟಬೊಮ್ಮುವಿನ ಹೆಸರಿನ ಅರ್ಥ ಬಲಶಾಲಿಯಾದವನು. ಆಂಗ್ಲ ಪ್ರತಿನಿಧಿಯು ಕಪ್ಪ ಕೊಡಲು ಹೇಳಿದಾಗ ಕಟ್ಟಬೊಮ್ಮು ಹೇಗೆ ಪ್ರತಿಕ್ರಿಯಿಸಿದ? ಆಂಗ್ಲ ಪ್ರತಿನಿಧಿಯು ಕಪ್ಪ ಕೊಡಲು ಹೇಳಿದಾಗ ಕಟ್ಟಬೊಮ್ಮು ಅವನನ್ನು ಧಿಕ್ಕರಿಸಿ ಹಿಂದಕಟ್ಟಿದ. ಕಟ್ಟಬೊಮ್ಮುವಿಗೆ ತಮ್ಮನು ಕೊಟ್ಟ ಎಚ್ಚರಿಕೆ ಏನು? ಕಟ್ಟಬೊಮ್ಮುವಿಗೆ ತಮ್ಮನು ಆಂಗ್ಲರು ಕುಟಿಲರು, ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕೆಂದು ಎಚ್ಚರಿಕೆ ಕೊಟ್ಟನು. ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಯಾವುವು? ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳು. ಲೂಷಿಂಗ್ಟನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು? ಲೂಷಿಂಗ್ಟನ್ಗೆ ಕಟ್ಟಬೊಮ್ಮು, ಹಿಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ, ಮೊದಲು ಅದನ್ನು ಹಿಂತಿರುಗಿಸಿ, ನಿಮಗೆ ಕಪ್ಪ ಕೊಡುವ ಮಾತು ಅನಂತರ ಎಂದು ಉತ್ತರ ಕೊಟ್ಟ. ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ ಏನು? ಪಾಂಚಾಲ ಕುರುಚಿಯ ಸ್ತ್ರೀಯರು ಅಲ್ಲಿಯ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ, ಅದರಿಂದ ತಮ್ಮ ಮಕ್ಕಳು ಬೊಮ್ಮುವಂತೆ ಪರಾಕ್ರಮಿಗಳಾಗುತ್ತಾರೆಂಬುದೇ ಅವರ ನಂಬಿಕೆ. 2-3 ವಾಕ್ಯ. ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ ಏನೆಂದು ಸಲಹೆ ಕೊಟ್ಟನು? ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ, ಮಹಾರಾಜ, ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು, ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು, ಜನಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು, ಈ ಹಿರಿಯ ಹೊಣೆ ನಿಮ್ಮದು ಎಂದು ಸಲಹೆ ಕೊಟ್ಟನು. ಮುತ್ತುವೈರವನ ಮನೆಯಲ್ಲಿ ನಿದ್ರೆಯಿಂದೆದ್ದ ಕಟ್ಟಬೊಮ್ಮುವಿಗೆ ಕಂಡ ದೃಶ್ಯ ಯಾವುದು? ಮುತ್ತುವೈರವನ ಮನೆಯಲ್ಲಿ ನಿದ್ರೆಯಿಂದಿದ್ದ ಕಟ್ಟಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು. ಸುತ್ತಲೂ ಕತ್ತಿ ಹಿಡಿದು ನಿಂತಿದ್ದ ಶತ್ರುಗಳು, ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು. ಮಾನವ ಜನಾಂಗದ ಕಳಂಕ ಅವರು, ಮಿತ್ರದ್ರೋಹಿಗಳವರು. ನಾಚಿಕೆಯಿಲ್ಲದೆ ಅವರಿಬ್ಬರು ಅಲ್ಲೇ ನಿಂತಿದ್ದರು. ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಏನೆಂದು ಹೇಳಿದನು? ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ, ಅಮ್ಮ, ನನಗೆ ನಿನ್ನ ಬಂಧವಿ ಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು, ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆಯಿಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ, ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿದನು. ಪ್ರಶ್ನೆ 4. ಜನರು ಯಾವ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು? ಬೊಮ್ಮು ನೇಣುಗಂಬದೆಡೆಗೆ ನಡೆದು ಹೊರಟ. ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು, ಕೂದಲು ಜಡೆಗಟ್ಟಿತ್ತು, ಕೆನ್ನೆಯ ತುಂಬ ಕಪ್ಪು ಗಡ್ಡ ಆವರಿಸಿತ್ತು, ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ ಮಿಂಚುತ್ತಿತ್ತು. ಕಯತ್ತಾರಿನ ಒಂದು ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದ್ದರು, ಅಲ್ಲಿಗೆ ಬೊಮ್ಮು ನಡೆದು ಬಂದ. ಜನ ಈ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು. 5-6 ವಾಕ್ಯ. ಕಪ್ಪ ಕೊಡು ಎಂದ ಜಾಕ್ಸನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು? ಕಪ್ಪ ಕೊಡು ಎಂದ ಜಾಕ್ಸನ್ಗೆ ಕಟ್ಟಬೊಮ್ಮು, ತೆರಿಗೆ ಬೇಕೆ ನಿನಗೆ? ನೀನಾರು? ಸಹಸ್ರಾರು ಮೈಲಿಯಿಂದ ಪುಡಿಗಾಸು ವ್ಯಾಪಾರಕ್ಕೆ ಬಂದ ಪರಕೀಯ ನೀನು, ನಿನಗೆ ತೆರಿಗೆ ಕೊಡಬೇಕೆ? ಛೀ, ಕುನ್ನಿ, ನೆನಪಿನಲ್ಲಿಡು, ನಿನ್ನ ಆಟ ಇಲ್ಲಿ ನಡೆಯದು. ಇದು ನನ್ನ ಪವಿತ್ರ ತಾಯಿನಾಡು, ಈ ನೆಲ ನನ್ನದು, ಇಲ್ಲಿಯ ಅಂಗುಲ ಅಂಗುಲವೂ ನನ್ನದು, ಕಣಕಣವೂ ನನ್ನದು, ಅದರ ರಕ್ಷಕ ನಾನು, ನೀನು ಪರದೇಶಿ, ನನ್ನ ಭೂಮಿಯಿಂದ ನೀನು ಈಗಲೇ ತೊಲಗಿ ಹೋಗು ಎಂದು ಅಬ್ಬರಿಸಿದ. ಪ್ರಶ್ನೆ 2. ಕಟ್ಟಬೊಮ್ಮು ನೇಣು ಶಿಕ್ಷೆಯನ್ನು ಹೇಗೆ ಸ್ವೀಕರಿಸಿದನು? ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು. ಬೊಮ್ಮು ಚಟಕ್ಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ. ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ, ಅಮ್ಮ, ನನಗೆ ನಿನ್ನ ಬಂಧವಿ ಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು, ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆಯಿಲ್ಲ,
ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ. ನಾಡಿಗಾಗಿ ದುಡಿಯುತ್ತೇನೆ ಎಂದು ಚಟಕ್ಕನೆ ನೇಣ್ದಾರವನ್ನು ಹಿಡಿದುಕೊಂಡ. ಅದಕ್ಕೆ ಮುತ್ತಿಟ್ಟ. ಕುತ್ತಿಗೆಯೊಳಕ್ಕೆ ಧರಿಸಿಕೊಂಡ. ಬೊಮ್ಮು ಶಾಂತವಾಗಿ ಕಣ್ಮುಚ್ಚಿಕೊಂಡು ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ. ಕಾಲ ಕೆಳಗಿನ ಆಸರೆಯನ್ನು ದೂರಕ್ಕೊದ್ದು ತನ್ನಷ್ಟಕ್ಕೆ ತಾನೇ ನೇಣು ಹಗ್ಗಕ್ಕೆ ಇಳಿಬಿದ್ದು ತೂಗಾಡಲಾರಂಭಿಸಿದ. ಅವನು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ. ಕಟ್ಟಬೊಮ್ಮುವಿಗೆ ಮೋಸವಾದ ಬಗೆಯನ್ನು ತಿಳಿಸಿ. ಒಂದು ದಿನ ಪುದುಕೋಟೆಯ ಪಾಳೆಗಾರ ತೊಂಡಮಾನನ ಗೆಳೆಯ ಮುತ್ತುವೈರವ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ. ಬೊಮ್ಮು ತನ್ನ ಮನೆಗೆ ಬರಬೇಕೆಂದು, ತನ್ನಲ್ಲಿ ಸುಖವಾಗಿ ತಂಗಿರಬಹುದೆಂದು ಹೇಳಿದ. ಪಾಪ ಬೊಮ್ಮು ನಂಬಿಬಿಟ್ಟ. ತಮ್ಮನ್ನು ತಡೆದರೂ ಬೊಮ್ಮು ಮುತ್ತುವೈರವನ ಮನೆಗೆ ಹೋದ. ಮುತ್ತುವೈರವ ಬೊಮ್ಮುವಿಗೆ 7 ದಿನಗಳು ವೈಭವೋಪೇತ ಆತಿಥ್ಯ ನೀಡಿದ. 7ನೇ ದಿನ ಅವನ ಆತಿಥ್ಯದ ಕೊನೆಯ ದಿನ. ಪುಷ್ಕಳವಾದ ಭೋಜನ, ವಿಶ್ರಾಂತಿಗಾಗಿ ಹಂಸತೂಲಿಕಾತಲ್ಪ ಅಂದರೆ ಮಂಚ, ಎಲ್ಲವೂ ಸಾರಂಗವಾಗಿ ಜರುಗಿತು. ಬೊಮ್ಮು ಉಲ್ಲಾಸದಿಂದ ಮಲಗಿದ. ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು. ಸುತ್ತಲೂ ಕತ್ತಿ ಹಿಡಿದು ನಿಂತಿದ್ದ ಶತ್ರುಗಳು, ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು. ಈ ರೀತಿ ಕಟ್ಟಬೊಮ್ಮುವಿಗೆ ಮೋಸವಾಯಿತು. ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಹೂಡಿದ ತಂತ್ರಗಳನ್ನು ತಿಳಿಸಿ. ಕಪ್ಪ ಕಾಣಿಕೆ ಕೊಡಲು ಕೇಳಿದ ಆಂಗ್ಲ ಪ್ರತಿನಿಧಿಯನ್ನು ಧಿಕ್ಕರಿಸಿ ಹಿಂದಕಟ್ಟಿದ. ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಕೊನೆಗೆ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಮೋಸದಿಂದ ಇವನನ್ನು ಬಂಧಿಸಲು ತಂತ್ರಗಳನ್ನು ಹೂಡಿದರು. ಈ ಕೆಲಸಕ್ಕೆ ಆಂಗ್ಲರು ಜಾಕ್ಸನ್ ಎಂಬುವನನ್ನು ನೇಮಿಸಿದರು. ಆದರೆ ಬೊಮ್ಮುವಿನ ವೀರಾವೇಶದ ಅಬ್ಬರವನ್ನು ಕಂಡ ಜಾಕ್ಸನ್ನನಿಗೆ ಕೈಕಾಲು ತರತರ ನಡುಗಿತು. ನಂತರ ಲೂಷಿಂಗ್ಟನ್ ಎಂಬುವನು ಬಂದು ಬೊಮ್ಮುವನ್ನು ತೀರಿಸಿಬಿಡಬೇಕೆಂದು ಆಕ್ರಮಣದ ಸಿದ್ಧತೆ ನಡೆಸಿದ. ಯುದ್ಧದ ಕಹಳೆ ಮೊಳಗಿಸಿದ. ಮೇಜರ್ ಬ್ಯಾನರ್ ಮನ್ನರ ನೇತೃತ್ವದಲ್ಲಿ ಪಾಂಚಾಲ ಕುರುಚಿಯ ಮೇಲೆ ಆಂಗ್ಲರ ಸೈನ್ಯ ನುಗ್ಗಿ ಬಂತು. ಬೊಮ್ಮುವಿನ ಸೈನ್ಯದ ಬಳಿ ಕೇವಲ ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳು ಇದ್ದವು. ಆಂಗ್ಲರ ಬಳಿ ಆಧುನಿಕ ಪಿರಂಗಿಗಳು ಇದ್ದವು. ಯುದ್ಧ ದೀರ್ಘಕಾಲ ನಡೆಯಿತು. ದುರದೃಷ್ಟದಿಂದ ಬೊಮ್ಮುವಿನ ಸೈನ್ಯ ಸೋಲಲಾರಂಭಿಸಿತು. ಸ್ವಾರಸ್ಯ: ಸಿಂಹ ಒಂಟಿಯಾದರೇನೋ, ಸಿಂಹ ಸಿಂಹವೇ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆಯ್ದ ಕಟ್ಟಬೊಮ್ಮು ಎಂಬ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಜಾಕ್ಸನ್ನನನ್ನು ಭೇಟಿ ಮಾಡಲು ಬೊಮ್ಮು ಹೋದಾಗ ಜಾಕ್ಸನ್ ಬೊಮ್ಮುವಿಗೆ ಕಪ್ಪ ಕೊಡಲು ಹೇಳಿದನು. ಬೊಮ್ಮುವಿನ ರಕ್ತ ಕೊತ ಕೊತ ಕುದಿಯಿತು. ಮೈ ಧಗಧಗ ಉರಿಯಿತು. ಸುತ್ತಲೂ ಶಸ್ತ್ರ ಹಿಡಿದು ಹಸಿದ ತೋಳಗಳಂತೆ ಕಾದು ನಿಂತಿರುವ ಶತ್ರುಗಳು. ಬೊಮ್ಮುವಿನ ಬಳಿ ತನ್ನವರಿಲ್ಲ, ಅಂಗರಕ್ಷಕರಿಲ್ಲ. ಆದರೆ ಸಿಂಹ ಒಂಟಿಯಾದರೇನೋ, ಸಿಂಹ ಸಿಂಹವೇ ಎಂದು ಬೊಮ್ಮುವಿನ ಧೈರ್ಯ ಸಾಹಸವನ್ನು ವ್ಯಕ್ತಪಡಿಸುವುದು ಸ್ವಾರಸ್ಯಕರವಾಗಿದೆ. ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಎಂಬ ಕೃತಿಯಿಂದ ಆಯ್ದ ಕಟ್ಟಬೊಮ್ಮು ಎಂಬ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಬೊಮ್ಮುವಿನ ಸೈನ್ಯದ ಬಳಿ ಕೇವಲ ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳಿದ್ದವು. ಶತ್ರುಗಳ ಬಳಿ ಆಧುನಿಕ ಪಿರಂಗಿಗಳು ಇದ್ದವು. ಇಂತಹ ಸಂದರ್ಭದಲ್ಲಿ ಬೊಮ್ಮು ಹೋರಾಡಿ ತನ್ನ ಸೈನಿಕರೊಂದಿಗೆ ಮಡಿಯಲು ಸಿದ್ಧನಿದ್ದ. ಆದರೆ ಸೇನಾಪತಿ, ಈ ನಾಡಿನಿಂದ ಆಂಗ್ಲರನ್ನು ಹೊರಹಾಕಬೇಕಾದರೆ ಮಹಾರಾಜರು ಬದುಕಲೇಬೇಕು. ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು ಎಂದು ಹೇಳಿದ ಸಂದರ್ಭವಾಗಿದೆ. ನಾಡಿನ ಜನತೆಗೆ ಮಹಾರಾಜರ ಮೇಲೆ ಇದ್ದ ಅಭಿಮಾನ ಸ್ವಾರಸ್ಯಕರವಾಗಿದೆ. ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆಯ್ದ ಕಟ್ಟಬೊಮ್ಮು ಎಂಬ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಬೊಮ್ಮು ಪಾಂಚಾಲ ಕುರುಚಿಯಿಂದ ತಪ್ಪಿಸಿಕೊಂಡು ನೇರವಾಗಿ ರಾಜಗೋಪಾಲ ನಾಯಕ ಎಂಬ ಒಬ್ಬ ಪಾಳೆಗಾರನ ಬಳಿ ಹೋಗಿ ತಂಗಿದ್ದ. ಈ ವಿಚಾರ ಎಟ್ಟಪ್ಪ ಎಂಬ ಒಬ್ಬ ದೇಶದ್ರೋಹಿಯ ಕಿವಿಗೆ ಬಿತ್ತು. ಆಗ ಅವನು ಹಣದ ಆಸೆಯಿಂದ ಆಂಗ್ಲರಿಗೆ ಈ ವಿಷಯ ತಿಳಿಸಿದನು. ಹಣವೆಂಬುದು ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡಿಸುತ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ. ಇದು ನಮ್ಮ ನಾಡಿನ ದುರದೃಷ್ಟ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆಯ್ದ ಕಟ್ಟಬೊಮ್ಮು ಎಂಬ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಬೊಮ್ಮುವು ಮಿತ್ರದ್ರೋಹಿಯಾದ ಮುತ್ತುವೈರವನ ಮಾತನ್ನು ನಂಬಿ ಅವನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಉಲ್ಲಾಸದಿಂದ ಮಲಗಿದ್ದ. ನಂತರ ಬೊಮ್ಮು ಕಣ್ಣು ಬಿಟ್ಟಾಗ
ಸುತ್ತಲೂ ಕತ್ತಿ ಹಿಡಿದು ಶತ್ರುಗಳು ನಿಂತಿದ್ದರು. ಆಗ ಬೊಮ್ಮು, ಕೆಂಪು ಮೂತಿಯವರೇ, ಎಂದಿನವರೆಗೂ ಈ ನಾಡಿನಲ್ಲಿ ತೊಂಡಮಾನ ಮುತ್ತುವೈರವ ಎಟ್ಟಪ್ಪನಂತಹವರು ಇರುತ್ತಾರೋ ಅಲ್ಲಿಯವರೆಗೂ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು. ಇದು ನಮ್ಮ ನಾಡಿನ ದುರದೃಷ್ಟ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ. ನಾಡಿಗಾಗಿ ದುಡಿಯುತ್ತೇನೆ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆಯ್ದ ಕಟ್ಟಬೊಮ್ಮು ಎಂಬ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ. ಬೊಮ್ಮು ಆಂಗ್ಲರು ವಿಧಿಸಿದ ನೇಣು ಶಿಕ್ಷೆಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಪಾಂಚಾಲ ಕುರುಚಿಯ ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು, ಅಮ್ಮ, ನನಗೆ ನಿನ್ನ ಬಂಧವೀ ಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ಬಿಟ್ಟ ಸ್ಥಳ. ಪಾಂಡ್ಯರಾಜನು ಕಟ್ಟಬೊಮ್ಮುವಿಗೆ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಲು ಹೇಳಿದ. ಮೋಸ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ. ಕಿರೀಟವನ್ನು ಹೊರುತ್ತಿದ್ದ ಶಿರೆಯಿಂದ ಬರಿದಾಗಿತ್ತು. ಹೊಂದಿಸಿ ಬರೆಯಿರಿ. ಜಾಕ್ಸನ್, ಆಂಗ್ಲ ಪ್ರತಿನಿಧಿ. ಕುಮಾರಸ್ವಾಮಿ, ಕಟ್ಟಬೊಮ್ಮುವಿನ ತಮ್ಮ. ವೀರ ಜಕ್ಕಮ್ಮ, ಗ್ರಾಮ ದೇವತೆ. ಮುತ್ತುವೈರವ, ಮಿತ್ರದ್ರೋಹಿ. ನುಡಿಗಟ್ಟು. ಹೊಟ್ಟೆಯೊಳಗೆ ಹಾಕಿಕೋ, ಕ್ಷಮಿಸುವುದು. ಮೆಣಸು ಅರೆದಂತಾಗೋ, ಸಿಟ್ಟು ಹೆಚ್ಚಾಗುವುದು. ದಿಕ್ಕು ತೋರದಂತಾಗೋ, ದಾರಿ ತೋರದಂತಾಗೋ, ಏನೂ ತೋಚದಂತಾಗೋ. ಮೈಯೆಲ್ಲ ಕಣ್ಣಾಗಿರೋ, ಸದಾ ಎಚ್ಚರಿಕೆಯಿಂದ ಇರೋ. ಸ್ವಂತ ವಾಕ್ಯ. ಮಿಂಚಿನ ವೇಗ. ನನ್ನ ತಮ್ಮ ಮಿಂಚಿನ ವೇಗದಲ್ಲಿ ಓಡುತ್ತಾನೆ. ಆತಿಥ್ಯ. ನಮ್ಮ ಮನೆಗೆ ಬಂದ ನೆಂಟರನ್ನು ನಾವು ಆತಿಥ್ಯ ಮಾಡುತ್ತೇವೆ. ಮಿತ್ರದ್ರೋಹಿ. ಮಿತ್ರದ್ರೋಹಿಗಳಿಂದ ಆದಷ್ಟು ದೂರವಿರಬೇಕು. ಮಂದಹಾಸ. ಮದುಮಗಳ ಮುಖದಲ್ಲಿ ಮಂದಹಾಸ ತುಂಬಿತ್ತು. ಸಮಾನಾರ್ಥಕ ಪದ. ಭೂಮಿ, ಪೃಥ್ವಿ, ಭುವಿ, ಇಳೆ, ವಸುಂಧರೆ, ಧರೆ. ಶೂರ, ವೀರ, ಪರಾಕ್ರಮಿ. ಗುಪ್ತ, ರಹಸ್ಯ. ಸಾವು, ಮರಣ, ಮಡಿ, ನಿಧನ. ಹೇಡಿ, ಅಂಜುಬುರುಕ, ಕೈಲಾಗದವ, ಬಲಹೀನ. ಕೆಳಗಿನ ಪದಗಳಲ್ಲಿ ರೂಢನಾಮ, ಅಂಕಿತನಾಮ ಹಾಗೂ ಅನ್ವರ್ಥನಾಮ ಪದಗಳನ್ನು ವಿಂಗಡಿಸಿ ಬರೆಯಿರಿ. ರೂಢನಾಮ. ಪಟ್ಟಣ, ಮರ, ಬಂಡೆಗಲ್ಲು, ಕಾಡು, ನದಿ, ಹೊಳೆ. ಅಂಕಿತನಾಮ. ಕೃಷ್ಣ, ಕೋಲಾರ, ಕಾವೇರಿ. ಅನ್ವರ್ಥನಾಮ. ಮೂಕ, ವಿದ್ವಾಂಸ, ಕುರುಡ. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.